ದುರ್ಗಮ್ಮ ನೀ ಅಂತೆಗೆ ಬಂದೆ ನಾಶ ಆತಿ ನೀನು ಬಾಗೋ ಹಾಳು ಪಡ್ಕೊಂಡು ಹೋದ ಮತ್ತೆ ಬತ್ತೆ ಅಂತ ಹೇಳಿ ಮತ್ತಾನೆ ಅವ ಹೋಗು ನಿಂಗೆಂತ ಆಯಿಲ್ಲ ಅಲ್ದ ಅಜ್ಜಿ ಹೋಗು ಅಂದೆ ಮಗ ಯಾರೇ ಇವ್ರೆಲ್ಲ ನನ್ ಕರ್ಕೊಂಡು ಹೋಗಿರಲ್ಲ ಅವ್ರ ಮಗಳು ಇವಳು ದೇವಿ ಅಂತೇಳಿ ಇವ ಅವಳನ್ನ ಮದ್ವೆ ಅಪ್ಪವ ತುಂಬಾ ಹೊಡೆದು ಬಡ್ದು ಮಾಡಿದ್ನ ಅಜ್ಜಿ ನನ್ ಚಿಂತೆ ಬಿಡು ನೀನು ಹಾಗು ಇದೆಲ್ಲ ಅವಂತೆ ಉಪಾಯ ಯಾರ ಹತ್ರನೋ ಪತ್ತೆ ಬರ್ದ ನಾನು ಹೇಳಿರ್ಲಿಲ್ವಾ ಅಕ್ಷತಾ ಇದ್ರಲ್ಲೇನೋ ಉಪಾಯ ಇದೆ ಜನಂದು ಅಂತ ಹೇಳಿದ್ರೆ ಕೇಳಿಲ್ಲ ನೀನು ಅರ್ಜೆಂಟ್ ಮಾಡ್ದೆ ಇವಳಿಗೆ ಮದ್ವೆ ನಿಶ್ಚಯ ಆಗಿತ್ತು ನಮ್ಮ ಅಣ್ಣನ ಜೊತೆ ಅಜ್ಜಿ ಈಗ ಸುಮ್ನೆ ಬಂದಂಗ ಆಯ್ತು ನೋಡು ಹೊರಟ್ ಬಿಡು ಮಗ ನೀನಿಲ್ಲಿ ಇಪ್ಪೋದು ಬೇಡ ಅವ ಯಾವ ಗಳಿಗೆ ಬೇಕಾದ್ರೂ ಬತ್ತ ಅವ ಬಂದ್ರೆ ಗುಳ್ಗಾಲಿನ ಮತಿಯಾಗಿ ಸುಖವಾಗಿರು ನಾನಿನ್ನ ಬಿಟ್ಟು ಎಲ್ಲಿ ಹೊಯ್ಲಿ ಅಜ್ಜಿ ನಾ ಇಲ್ಲೇ ಇರ್ತೆ ಏನೇ ಆಗಿರೋದು ನಿನಗೆ ಯಾಕೆ ಇಲ್ಲಿರ್ತೀಯ ನೀನ್ ಇಲ್ಲಿದ್ರೆ ನೀನ್ ಬದುಕಲ್ಲ ಹೇಳಿದ್ದೀನಿ ಹೊರಡೆ ಮಗ 15 ದಿನದಲ್ಲಿ ಮದಿಯಿಂದ ಹೇಳಿ ಹೋಯ್ದ ಇಲ್ಲ ಅಜ್ಜಿ ನಾ ಹೋರು ನನ್ಗೆ ನೆಮ್ಮದಿ ಇರ್ತಾ ಹೇಳು ನಿನ್ನ ಕಳ್ಕೊಂಡ ಹೆಂಗ್ ನೆಮ್ಮದಿಯಾಗಿರ್ಲಿ ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋತಿಲ್ಲ ಯಾಕೆ ಹೋಗುದಿಲ್ಲ ಹೇಳು ಎಂತ ಹೋಯ್ಕ ಜನ್ನ ಅಜ್ಜಿಗೆ ಏನಾದ್ರೂ ಮಾಡಿದಾನ ಹೇಳು ಏನು ಮಾಡಿಲ್ಲ ಅಜ್ಜಿಗೆ ಹಿಂಸೆ ಮಾಡಿದ್ರೆ ಉಪಯೋಗ ಇಲ್ಲ ಕಣೆ ಅಜ್ಜಿ ನಿನ್ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ ಎಷ್ಟು ಹಿಂಸೆ ಮಾಡಿದ್ರು ನಿನ್ನ ಅವನಿಗೆ ಒಪ್ಸಲ್ಲ ಇಲ್ಲಿರ್ಬೇಡ ಅಕ್ಷತಾ ನಮ್ ಜೊತೆ ಬಾ ನಮ್ ಜೊತೆ ಇದ್ರೆ ನಿನ್ ಜೀವನ ಚೆನ್ನಾಗಿರುತ್ತೆ ಕಣೆ ನಾ ಇಲ್ಲಿಗೆ ಬಂದ್ ಹೋಯ್ದೆ ಅಂತೇಳಿ ಅವನಿಗೆ ಗೊತ್ತಾದ್ರೆ ನಿನ್ನ ಸುಮ್ನೆ ಬಿಡ್ತಾವ ಬಿಡೋದಿಲ್ಲ ನಾ ಎಲ್ಲಿದ್ರು ಹುಡುಕ್ ಪಪ್ಪ ತಾಕಟ್ಟಿತ್ತ ಅವನಿಗೆ ನಾ ಇಲ್ಲೇ ಇರ್ತೆ ಯಾಕೆ ಅಕ್ಷತಾ ಇಷ್ಟೊಂದು ಹಠ ಮಾಡ್ತಿದ್ಯಾ ನಾ ಬಪ್ಪೋದಿಲ್ಲ ಅಷ್ಟೇ ನಾ ಎಂತಕ್ ಬತ್ತಿಲ್ಲ ಅಂತ ಮಾತ್ರ ಯಾರು ಕೇಳ್ಬೇಡಿ ಹೊರಡೆ ದೇವಿ ನೀನು ನಾ ಇಲ್ಲೇ ಇರ್ತೆ ಪೋಸ್ಟ್ ಬಂದಿದೆ ನೋಡಿ ಆ ಲಾಲ್ಟೆಗಳನ್ನು ತಗೊಂಬಂದು ನಾವು ಬರೋವರೆಗೂ ಕಾಯಕ್ಕಾಗ್ತಿರ್ಲಿಲ್ಲ ಹೋಗಿದ್ರೆ ಹೋಗಿರೋಳು ಅಜ್ಜಿ 80 ಆಯ್ತು 80 ಆದ್ಮೇಲೆ ಸತ್ರೇನು ಮುಗ್ಯೋದೇ ಇಲ್ಲ ಕಣೆ ಏನಂತೆ ಅಕ್ಷತಾನು ದೇವಿನು ಅಕ್ಷತಾ ಊರಿಗೆ ಹೋಗಿದ್ದಾರೆ ಯಾಕೆ ಅಕ್ಷತಾ ಅಜ್ಜಿನ ಆ ಮೈಯಾಡಿ ಜನ ಹೊಡೆದು ಬಡ್ದು ಮಾಡ್ತಿದ್ದಾನಂತೆ ಅಕ್ಷತಾ ಎಲ್ಲಿ ಅಂತ ಅದಕ್ಕೆ ಇವರಿಬ್ರು ಹೋಗಿದ್ದಾರೆ ಆ ಮೈಯಾಡಿ ಜನ ಬೇರೆ ಮೊದ್ಲೇ ಹೆಣ್ಮಕ್ಳು ಹುಚ್ಚ ಅಂತ ಹೇಳಿದ್ರಿ ನೀವು ಅದೇ ಕಣೆ ಆತಂಕ ಈ ಇಬ್ರು ಹೆಣ್ಮಕ್ಳು ಯಾಕೆ ಹೋಗ್ಬೇಕಾಗಿತ್ತು ಇಂದು ಮುಗಿಸ್ತಾನೆ ಮೈಯಾಡಿ ಜನ ನೋಡ್ತಾ ಇರೋ ನಿನ್ ಮಗಳ ಬಲೆ ತಲಾಟೆ ತಲಾಟೆ ಏನಾದ್ರೂ ಉಪಾಯ ಮಾಡಿ ಅವನ್ ಬಚಾವ್ ಮಾಡಕ್ಕೆ ಇಷ್ಟೊತ್ತು ಹೋಗ ಅವ್ರು ತಲುಪಿಟ್ಟಿದ್ರೆ ಬಚಾವ್ ಮಾಡಕ್ ಸಾಧ್ಯವೇ ಇಲ್ಲ ಅಯ್ಯ ತಗೆ ನಿಮಗಾದ್ರೂ ಸೂಕ್ಷ್ಮ ಬೇಡವಾಗೆ ನೀವೀಗ ಬರಲ್ಲ ಅಂತ ಇಲ್ಲೇ ಕೂತ್ರೆ ಇವಳು ಬರಲ್ಲ ಅಂತ ಇಲ್ಲೇ ಕೂತ್ಕೋತಾಳೆ ಇವಳು ಇಲ್ಲೇ ಕೂತ್ರೆ ಬರಲ್ಲ ಅಂತ ಮುಂದೇನಾಗುತ್ತೆ ಅಂತ ಹೇಳೋ ಅಗತ್ಯ ಇಲ್ಲ ಅಲ್ವಾ ಸುಮ್ಮನೆ ನಮ್ಮ ಜೊತೆ ಹೊರಟು ಬನ್ನಿ ಒಪ್ಪ ವಿಷಯ ದೊಡ್ಡದಲ್ಲ ನಾನ್ ಇವಳು ಸಂಗತಿ ಬಂದ್ರೆ ನಾಳೆ ನಾವೆಲ್ಲಿರ್ತೀವೋ ಅಲ್ಲಿಗೆ ಅವ ಬತ್ತ ಎಂತಕೆಂದರೆ ಅವನಿಗೆ ಅಲ್ಲಿ ವಿಳಾಸ ಗೊತ್ತಾಗಿ ಹೋಯ್ತು ನಮ್ಮೂರಿಗೆ ಬಂದು ಅಕ್ಷತನ್ ಕರ್ಕೊಂಡು ಹೋಗೋ ಧೈರ್ಯ ಜನ್ನನ್ಗಲ್ಲ ಅವ್ರ ಅಪ್ಪನ್ಗೂ ಇಲ್ಲ ನಿಮಗೆ ಅಕ್ಷತಾ ಸದಾನಂದನ್ ಜೊತೆ ಚೆನ್ನಾಗಿ ಜೀವನ ನಡೆಸಬೇಕು ಚೆನ್ನಾಗಿರ್ಬೇಕು ಅಂತ ಮನ್ಸಲ್ಲಿದ್ರೆ ದಯವಿಟ್ಟು ನಮ್ಮ ಜೊತೆ ಹೊರಟು ಬನ್ನಿ ಬಿದ್ದು ಹೋಗ್ತಿರೋ ಮನೆ ಭಯ ಹುಟ್ಟಿಸೋ ಜನ ಇವ್ರಗಳ ಬಗ್ಗೆ ಯೋಚನೆ ಮಾಡ್ತಿರೋ ಅಥವಾ ಅಕ್ಷತನ್ ಜೀವನದ ಬಗ್ಗೆ ಯೋಚನೆ ಮಾಡ್ತಿರೋ ನೀ ಬಪ್ತಾದ್ರೆ ಈಗಲೇ ಹೊರಡುವ ಅಜ್ಜಿ ಪಾಪ ಚೆನ್ನ ಬರೋಷ್ಟರಲ್ಲಿ ಊರ್ ಬಿಟ್ಟು ಹೋಗ್ಬೇಕು ಬಟ್ಟೆ ಬಗ್ಗೆ ಯೋಚನೆ ಮಾಡ್ಬೇಡಿ ಬನ್ನಿ ಹೋಗೋಣ ಬರ್ಲಕ್ಕ ಮುಂದೆ ಎಂತ ಏನು ನಾವು ಬಂದ್ರೆ ನಿಮಗೆ ತೊಂದರೆ ಆಗುತ್ತೆ ನೀವ್ ಬನ್ನಿ ಅಜ್ಜಿ ಮೊದ್ಲು ಅಮ್ಮನವ್ರ ಸಂಕಲ್ಪ ಇದ್ದಂಗ ಆಗುತ್ತೆ ಬನ್ನಿ ನಡಿ ಹರ್ಷಿತಾ ಎಲ್ಲಿಗೆ ಹೋಗೋದು ಹೇಳೆ ಬಂದಲ್ಲ ಜನ್ನ ನಾವು ಹೋದಂಗೆನೆ ಕೇಡಿಗಳಿದ್ದಾರೆ ಬೇರೆ ಅವನ ಜೊತೆ ನೋಡ್ಕೊತೀನಿ ದಯವಿಟ್ಟು ಶಕ್ತಿ ಪ್ರದರ್ಶನ ಬೇಡ ಚಂದ್ರ ಹೇಳಿದ್ದೀನಿ ಬಚಾವ್ ಮಾಡಿದ್ದೆ ಅಕ್ಷತನ್ನ ಬಚಾತಾನೆ ಇವಳ
ನೆಂಟ್ರು ಬಂದಂಗಿತ್ತ. ಯಾರೇ ಇವಳು? ನೆಂಟ್ರು. ಹುಡುಕೋದು ಜನನ ಜಾಯಮಾನ ಅಲ್ದೆ, ಪಡ್ಕಂದಷ್ಟೇ ಜನನ ಜಾಯಮಾನ. ಎಂತೆಂತ ಒಳ್ಳೆಯವ್ರಿಗೋ ಸಾವು ಬರುತ್ತೆ, ನಿನಗ್ ಬರೋದಿಲ್ಲ ಮಾರಾಯ. ಹೋಗ್ ಸಾಯಿ. ಹೇಳದ್ನಂತೆ ಎಂತ ಉದ್ದೇಶ ಅಂತ, ಅಕ್ಷತನ ಮದಿ ಆದ್ರೆ ಎಂತ ಸಿಕ್ತು ಅಂತ ಪದೇ ಪದೇ ಹೇಳಕ್ಕ ನಿನಗೆ. ನಂಗ ಅಕ್ಷತ ದೇವ್ರಿದ್ದಾಗ್ಲಿಕ್ಕೂ ದುಶ್ಯಾಸನ ಬಿಟ್ನನೆ ದ್ರೌಪದಿನ. ಇಲ್ಲೇ ಅಲ್ದ? ನೀನೇ ದುಶ್ಯಾಸನ. ಶಿಕ್ಷೆ ಕೊಡ್ತಾನ ಭಗವಂತ. ಕೊಡ್ಲಿ ಬಿಡೆ, ಸರಸ್ವತಿ ಸೇವೆ ಮಾಡ್ದಿಪ್ಪವನ. ಅಮ್ಮ ಎಂತ ಮಾಡ್ತಲಲ್ಲಿ? ಎಲ್ಲಿದ್ಲೆ ಅಕ್ಷತ? ಬಾಗ್ಲ ಚಪ್ಲಿ ನೋಡ್ದೆ? ಎಲ್ಲಿದ್ಲೆ? ಎಲ್ಲಿದ್ಲೆ ಮುದ್ಕೆ? ಎಲ್ಲೇ ನಿನ್ ವಾಲು ಕಳಿಕೆ? ಯಾರಿ ಹೆಣ್ಣ? ಯಾರಿ ಹೆಣ್ಣ? ಕೂಗ್ಬೇಡಿ. ಆಜ್ಞೆ ಮಾಡೋಕಾಗ? ಎಲ್ಲಿಗ್ ಬೈಂದೆ ಅಂತ ಗೊತ್ತಿತ್ತ? ಯಾರೆದ್ರು ನಿಂತಿದ್ದೆ ಅಂತ ಗೊತ್ತಿತ್ತ? ಹೆಜ್ಜಿಗೆ ಹೆಜ್ಜೆ, ಮರಕ್ಕೆ ಮರ, ಮನೆಗೆ ಮನೆ, ಬಾಗ್ಲಿಗೆ ಬಾಗ್ಲು ಸಮೇತ ಜನಂಗ್ ಆಜ್ಞೆ ಮಾಡೋದಿಲ್ಲ. ಸುಮ್ಮನೆ ಇರು ಸುಚೇಂದ್ರ. ಯಾರ ಇದು? ಏನ್ ಹೆಸರು? ನೆಂಟ್ರಂದೇಳಿ ಹೇಳ್ದೆ ಅಲ್ದ? ನಿಮ್ ಪೈಕಿ ಎಲ್ಲ ನೆಂಟ್ರು ಗೊತ್ತಿದೆ ಅಜ್ಜಿ. ಇದ್ಯಾವ ನೆಂಟ್ರು? ಸತ್ಯ ಹೇಳಕ್ಕೋ, ಸುಳ್ಳು ಹೇಳಿದ್ರೆ ಬಡಿತೆ. ಗಂಡ್ಸು ಅಂತ ಹಾರಾಡ್ತೀರಾ, ಅಜ್ಜಿಗೆ ಬಡಿತೀನಿ ಅಂತೀರಲ್ರಿ. ಮೊನ್ನೆ ಭಸ್ಮಾಸುರ ಮೋಹಿನಿ ಪ್ರಸಂಗ ಇತ್ತು. ಭಸ್ಮಾಸುರನ ಪಾತ್ರ ನಂದು. ಎಲ್ಲ ಪಾತ್ರನು ಆವಾಹನೆ ಮಾಡ್ಕತ್ತೆ, ಒಡಲಿಗಿಳಿಸ್ಕತ್ತೆ. ಬೇಡ, ಸುಡ್ತೆ ನಿನ್ನ. ಅಕ್ಷತ ಬೈಂದ್ಲ. ಮೈಗೆ ಒಂದು ವಾಸನೆ ಇರ್ತ. ನಾವ್ ಬಂದಿದೀವಿ ಅಷ್ಟೇ, ಇವ್ರ ನೆಂಟ್ರು. ಆಗ್ಲಿಂದ ಯಾವೂರು ಅಂತ ಕೇಳ್ತಿದ್ದೆ, ಉತ್ತರವೇ ಇಲ್ಲ. ಯಾವೂರು? ಹಾಲಾಡಿಯ, ಬಾರ್ಕೂರ, ಬೈಂದೂರ, ತ್ಯಾಗರ್ತಿಯ, ಮಂದರ್ತಿಯ, ತೆಗ್ಗರ್ತಿಯ, ಕೊಲ್ಲೂರ? ಯಾವೂರು? ಬೆಣ್ಣೆ ಗಂಧ ಎರಡನ್ನೂ ರುಬ್ಬಿ ಬ್ರಹ್ಮ ಹೆಣ್ಣಿನ ಮೈ ಸೃಷ್ಟಿ ಮಾಡ್ತಾನಂಬ್ರು. ಬೆಣ್ಣೆ ಗಂಧ ನಂಬದಿ ಹುಡುಗಿರು. ಹೂವು ಬೆಂಕಿ ಎರಡನ್ನೂ ರುಬ್ಬಿ ಹೆಣ್ಣಿನ ಮೈ ಸೃಷ್ಟಿ ಮಾಡ್ತಾನಂಬ್ರು. ಹೂವು ಬೆಂಕಿ ನಿಂಬದಿ ಹುಡುಗಿರು. ನೀನ್ ನಂಬದಿಯವಳಲ್ದೆ, ನಾನ್ ನಿನ್ ನಂಬೋದಿಲ್ಲ. ಅಕ್ಷತ ಬೈಂದ್ಲೆ. ನಾನೇ ಹೆಣ್ಣು ಗೊಲಿತ್ನೋ, ಹೆಣ್ಣೇ ನನಗೊಲಿತ್ನೋ ಗೊತ್ತಿಲ್ಲ. ಹೆಣ್ಣನ್ನ ಪಕ್ಕ ಕೂರಿಸ್ದೆ, ಹೆಣ್ಣನ್ನ ಜೊತೆ ಮಾಡ್ದೆ, ಸೂರ್ಯನೇ ಮುಳುಕ್ನಲ್ಲ. ಸತ್ಯ, ಸುಳ್ಳಾಡವ್ರನ್ನ ಕಂಡ್ರೆ ನನಗ ಸತ್ಯ ಹೇಳೆ ಹೆಣ್ಣೆ. ಎಲ್ಲಿ ಅಕ್ಷತ? ಬರ್ತೀನಿ ಕಣೆ ಪಾರ್ವತಿ. ನಮ್ಮ ಮಕ್ಳುಗಳಿಗೆ ಏನು ಆಗದೆ ಇದ್ರೆ ಸಾಕು. ಮೈಯಾಡಿ ಜನ ಹೆಣ್ಣಿನ ವಿಚಾರದಲ್ಲಿ ಕೀಚ್ಕ ಇದ್ದಂಗೆ ಕಣೆ. ಇವುಗಳು ಹಿಂಗೆ ಮಾಡಿದಾವ್ ನೋಡು.
ಆ ಸುಚೇಂದ್ರ ಬಂದ್ ಸುದ್ದಿ ಮುಟ್ಸೋದಲ್ವಾ? ಕೇಶವನಾಥ್ ಜೊತೆಲಿ ಬರ್ತಿದ್ದ. ಅಯ್ಯ ತೆಗೆ. ನೀವ್ ಹೀಗೆಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಗಾಬರಿ ಆಗುತ್ತೆ. ಅಮ್ಮನವ್ರಿದಾರೆ ಏನೂ ಆಗಲ್ಲ, ನಾನು ಬರ್ತೀನಿ, ಬನ್ನಿ ಹೋಗೋಣ. ನಾನು ಕಾರ್ ಮಾಡ್ಕೊಂಡು ಹೋಗ್ತೀನಿ ಕಣೆ, ಬಸ್ ಕಾಯಕ್ಕಾಗಲ್ಲ, ಬರ್ತೀನಿ ಇರು. ಭಾವ ಎಲ್ಲಿಗೆ? ಏನೇ ಮಂಗಳ ಹೊರಗೆ ಹೊರಡುವಾಗ ಎಲ್ಲಿಗೆ ಅಂತ ಕೇಳ್ತಾ ಇದೆಯಲ್ಲ? ಅಯ್ಯ ತೆಗಿ, ಅಪ್ಶಕನ ಮಾತಾಡೋ ಹೊತ್ತೇನೆ ಇದು. ಎಲ್ಗೂ ಇಲ್ಲ ಕಣೆ ಮಂಗಳ, ಎಲ್ಗೂ ಇಲ್ಲ. ನೀವಿಲ್ಲಿ ಎಲ್ಗೂ ಇಲ್ಲ ಅಂತೀರಿ. ಅಲ್ಲಿ ದೇವಿ, ಅಕ್ಷತಾ, ಸುಚೇಂದ್ರ ಎಲ್ಲ ಧಾನ್ಯಗಿರಿಗೆ ಹೋಗಿದ್ದಾರೆ. ಕಳ್ಕೊಂಡ್ಬಿಟ್ವಿ ಭಾವ ಅಕ್ಷತನ್ ನಾವು. ನಮ್ಮನೆ ಮದುವೆ ವಿಷಯದಲ್ಲಿ ಅಮ್ಮನವ್ರ ಅನುಗ್ರಹ ಇಲ್ಲ ಅಂತ ಕಾಣಿಸುತ್ತೆ. ಸದಾನಂದಂಗೆ ಏನ್ ಹೇಳೋದು? ಇಲ್ಲಿ ಹತ್ಕೊಂಡು ಉರಿತಿದೆ ನಿಂದೆ ನಿನ್ಗೆ. ಅಯ್ಯ ತೆಗೆ. ಭಾವ ಅಕ್ಷತ ವಾಪಸ್ ಬಂದ್ರು ಈ ಮದುವೆ ಆಗತ್ತೆ ಅನ್ನೋ ನಂಬಿಕೆನೆ ನನಗಿಲ್ಲ. ಒಂದ್ ವೇಳೆ ಆ ಮಯ್ಯಾಡಿ ಜನ ಬೇರೆ ರೀತಿ ಏನಾದ್ರು ಮಾಡ್ಬಿಟ್ಟಿದ್ರೆ ನಮ್ ಸದಾನಂದ ಹೇಗ್ ಮದುವೆ ಆಗ್ತಾನೆ? ತೋರ್ತೀನಿ ನೋಡು. ಏನ್ ಕೆಳಮಟ್ಟದಲ್ಲಿ ಮಾತಾಡ್ತೀನಿ. ಕಲ್ಸಲ್ಲ ಬಿಡು ಅಕ್ಷತೆ, ನಾನು ನಿಮ್ಮನೆ ಸೊಸೆಯಾಗಿ ಬರ್ತೀನಿ. ಪಾರ್ವತಿ ಕ್ಷಮಿಸ್ಬಿಡಿ ಭಾವ, ಆ ತನಕಕ್ಕಾಗಿ ಏನೇನೋ ಮಾತಾಡ್ಬಿಟ್ಟೆ. ತೊಲಗೆ ಆಚೆಗೆ. ನೀನು ಕ್ಷಮಾದಾನ ಕೊಟ್ಕೊಂಡು ಸಂದೇಶ ಕೊಟ್ಕೊಂಡಿಲ್ಲ, ಇಲ್ಲಿ ಮಕ್ಕಳು ಸಾಯ್ತಾ ಇದಾವಲ್ಲಿ. ಹೋಗ್ಬಿಡಿ ಭಾವ, ಒಬ್ರೇ ಹೋಗ್ಬೇಡಿ. ಆ ಮಯ್ಯಾಡಿ ಜನ ಅವನೂರಲ್ಲಿ ಅವ್ನ್ ದೊಡ್ಡವನೇ. ಬೇರೆ ಊರ್ನವ್ರು ಬಂದು ನಮ್ಮೂರಲ್ಲಿ ಗಲಾಟೆ ಮಾಡಿದ್ರೆ ನಮ್ಮೂರ್ನವ್ರು ಬೇರೆ ಊರ್ನವ್ರನ್ನ ಬೆಂಬಲಿಸಲ್ಲ ಅಲ್ವಾ? ಹಾಗೆ ಒಬ್ರಿಗಿಂತ ಇಬ್ರು ಲೇಸು. ಅವರು ಬಂದು ಬಿಡ್ಲಿ, ಹೋಗುವಂತ್ರಿ. ಅಯ್ಯ ತೆಗೆ. ತಡಿರಕ್ಕ ಭಾವ. ನಿಂತ್ಕೊಳ್ರಿ ಒಂದ್ ನಿಮಿಷ, ನೀವು ಹೋಗ್ಬಿಡಿ. ಏ ಹೋಗೋತ್ತಲ್ಲ, ಏನೇನಿದ್ದು ಇಲ್ಲಿ? ನೀವು ಒಬ್ರೆ ಹೋಗ್ಬೇಡಿ ಕಣ್ರಿ. ಇಲ್ಲೇನೇ ಮಾಡ್ಲಿ, ಕ್ಷಣ ಸಾಯ್ತಾ ಇದ್ದೀನಿ. ನೀವು ಒಬ್ರೆ ಹೋಗ್ಬಿಡ್ದು ಅಷ್ಟೇ. ಹೋಗೋಣ ನಾನು. ದೇವಿ ಮೇಲೆ ನೀವು ಹೋದ್ರೆ ನಾನು ಹೇಳ್ತಾ ಇದ್ದೀನಿ, ಮಹಾಬಲ ಬರ್ತಾರೆ, ಜೊತೆಗೆ ಹೋಗಿ ನೀವಿಬ್ರು ಒಟ್ಟಿಗೆ ಅಷ್ಟೇ. ಪಿಂಡ ನಿಂದು. ಮಹಾಫಲ ಏನು ಬಲ ಭೀಮನ? ಹೋಗೋವತ್ತಲ್ಲ ಹಣೆ ಪ್ರಮಾಣ ಮಾಡ್ಕೊಂಡು ಮಕ್ಕಳಿಗೆ ಹಣ ಬರುತ್ತೆ ಕಡೆ. ಸರಿ ಅಲ್ಲ. ಚಂದ್ರ ಮೂಡಿದ್ರೆ ಸಾಕು, ರಾತ್ರಿ ಜೀರುಂಡೆಯ ಶಬ್ದ ಕೇಳಿದ್ರೆ ಸಾಕು, ಕ್ಷಣ ಮಾತ್ರದಲ್ಲಿ ಜನ್ನ ಕೃಷ್ಣ, ಅಕ್ಷತಾನೆ ರಾಧೆ. ನಾಯಿ ತೊಲಗೋ ಇಲ್ಲಿಂದ. ನಾಯಿ ನಾರಾಯಣ ಅನ್ನೋ ಮಾತಿತ್ತು, ವಾಸನೆ ಬಡಿತು, ಅಕ್ಷತನ ಮೈ ವಾಸನೆ. ಸುಳ್ಳು ಹೇಳೋಕಾಗ ಅಕ್ಷತ ಬೈನ್ಲ. ಯಾರು ಬರ್ಲ ಮಾರಾಯ, ದುಷ್ಟ, ಹೊರಟೋಗು. ನೆಂಟ್ರಿಗೆ ಉಂಬಕ್ಕೆ 2 ಮುಷ್ಟಿ ಅನ್ನ ಮಾಡಾಕೋ. ನಾನು ಅದಕ್ಕಾದ್ರೂ ಬಿಡೋ. ನನ್ಗೂ ಹಸಿತಿತ್ತು, ಅವ್ರ ಸಂತಿಗೆ ನಾನು ಉಮ್ತೆ. ಈಗ 2 ಗಂಟೆ, ಸಂಜೆ ಸೂರ್ಯ ಮುಳುಗೋದ್ರೊಳಗೆ ಅಕ್ಷತಾ ನನಗೆ ಸಿಕ್ಕರೆ ಸಾಕು. ಇದು ನಿಮ್ಮೂರೇ ಇರ್ಬೋದು, ಆದ್ರೆ ಪೀಡ್ಸೋದು ಸರಿಯಲ್ಲ ಅಲ್ವಾ? ಕರುಣೆ ಬೇಡವೇನ್ರಿ? ನನಗ್ ಸಿಕ್ಕೋ ಉನ್ನತ ಸ್ಥಾನಮಾನ ತಪ್ಪು ಹೋಪಂಗ್ ಮಾಡಿದ್ಲಲ್ಲ ಇವಳು, ಅದು ಸರಿನಾ? ಕೇಳ, ಅಕ್ಷತಾ ಇಲ್ಲಿಗೆ ಬರ್ಕ್. ಬರ್ದೆ ಹೋದ್ರೆ ಬಬ್ರುವಾಹನ ನನಗೆ ಆದರ್ಶ. ಅಪ್ಪನ್ನ ಕೊಂದು ನಾಗಲೋಕಕ್ಕೆ ಹೋಗಿ ನಾಗಮಣಿಯನ್ನು ತಂದು ಬದುಕಿಸ್ದ. ಮುಂದಿನ ತಿಂಗಳು ಬಬ್ರುವಾಹನ ವಿಜಯ ಪ್ರಸಂಗ ಇತ್ತು. ಅವಳನ್ನ ಕರ್ಕೊಂಡು ಹೋದವ್ರು ಯಾರಾದ್ರೂ ಸಹ್ಯ ಕತ್ತರಿಸಿ ಅವಳನ್ನ ಕರ್ಕೊಂಡ್ ಬಪ್ಪದೆ. ಪ್ಯಾಂಟ್ ಹಾಕೊಂಡ ಮಾತ್ರಕ್ಕೆ ನೀನೇನ ಸೈಂಧವನ? ಚಕ್ರವ್ಯೂಹದಲ್ಲಿ ಅಭಿಮನ್ಯುವನ್ನ ತಡೆದಂಗ್ ತಡೆಯಕ್ಕೆ ಎಲ್ಲಿದ್ದೆ ಅಕ್ಷತಾ? ಕತ್ತರಿಸದ ನಿಮ್ಮೂರ್ ಜನರನ್ನು ಎಂತ ನಿಂತ್ಕೊಂಡು ನೋಡ್ತಾರ? ಹೋಗಿ ಹೇಳ್ಕೊಂಬನ್ನಿ ಅಕ್ಷತನ. ರುದ್ರನರ್ತನ, ರೌದ್ರನರ್ತನ, ಬಗೆ ಬಗೆದು ಬಗೆಸಿದ ಹಿರಣ್ಯನ ಅಂತ್ಯವೇ ರೌದ್ರವು, ಅಂತ್ಯವೇ ರೌದ್ರವು. ಸಿಕ್ಕದ್ಲ ಅಕ್ಷತಾ? ಮನೆಯೊಳಗೆ ಯಾರಿಲ್ಲ. ಗೊತ್ತು ಮನೆಯೊಳಗಿಲ್ಲ ಅಂತ. ಇಲ್ಲೇ ಇದ್ಲ ನನ್ನ ಮನದೊಳಗ. ನಾನು ಉಭಯವಾಸಿ, ಅಕ್ಷತಾ ನನ್ನ ಹೃದಯವಾಸಿ. ಎಲ್ಲಿ ಹಾತ್ಲ?
ಅಕ್ಷತ ಬರಲ್ಲ. ನನ್ನ ಮನದೊಳಗಿದ್ಲು ಎಲ್ಲಿ ಹಾಕ್ಲ ಎಲ್ಲಿ ಬತ್ಲ ಉಮ್ಕೋ ಹಾಗೆ ನಾ ಬತ್ತೆ. ನೋಡಿ, ನಿಮ್ಗಳ ಮಧ್ಯೆ ಏನಿದೆಯೋ ನನಗೆ ಗೊತ್ತಿಲ್ಲ, ಆದರೆ ಸತ್ಯ ಹೇಳ್ತಾ ಇದ್ದೀನಿ, ನಾವಿಲ್ಲಿಗೆ ಬಂದಾಗಿಂದ ಇಲ್ಲಿ ಯಾರೂ ಬಂದಿಲ್ಲ. ಒಪ್ಪತ್ತೆ, ಯಾರು ಬಂದ. ಆದ್ರೆ ನಾನು ಪ್ರೀತಿಯಿಂದ ಕರೆದ್ರೆ ನನ್ನ ಅರಸಿ ನನ್ನ ಅರಸ್ತಾ ಬತ್ಲ. ಕರೀಲ ಪ್ರೀತಿಯಿಂದ. ಪ್ರಿಯೆ, ನನ್ನ ಮನದನ್ನೇ ಸತಾಸುಕಾಗ ಈ ಮೈಯಾಡಿ ಜನ್ನನ್ನ ಒಂದ್ಸತಿ ಭಾಗ್ಯದ ಬಾಗಿಲು ತೆಗಿತು. ಈ ಕಣ್ಣೆ ಮುಂಬಾಗ್ಲು ಒಂದ್ಸತಿ ಮುಚ್ಚಿ ತೆಗಿತೆ. ಸುಮ್ಮನೆ ಅಲ್ಲ, ಬಂದು ಸೇರ್ಲಿ ಅಂತ. ಕೆನ್ನೆ ಕಚ್ಚಲ. ನೀನು ನನ್ನ ಮೀಸಲು, ನನ್ನ ಆಸ್ತಿ. ನೀ ಹುಟ್ಟಿದ್ದೆ ನನಗೆ. ಅಲ್ಲಾಡುಕಾಗ ಯಾರು? ಹೋಗ, ನೀ ಕೋಣ ರೆಡಿ ಮಾಡ, ನೀ ಚಪ್ರ ಹಾಕ. ಪಟ್ಟಿ ಕಳೆದ ಮಲ್ಗಿ ಹೂವೆ ಆಯಕ್ಕು ಹಾಸ್ಕಿಗೆ ಸರಿ. Oh!